ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ದಿನ ಈ ಕೆಲಸಗಳನ್ನು ಮಾಡಿದರೆ ವರ್ಷವಿಡೀ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬಿ ತುಳುಕುವುದು. ಇನ್ನೇನು ಯುಗಾದಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಇಂದು ಹೊಸ ವರ್ಷವನ್ನು ಯುಗಾದಿ ಎಂದು ಕರೆಯಲಾಗುವುದು. ಈ ಬಾರಿ ಯುಗಾದಿಯನ್ನು ಮಾರ್ಚ್ 30ರಂದು ಆಚರಿಸಲಾಗುವುದು. ಈ ದಿನ ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸಿದರೆ ಮನೆಯಲ್ಲಿ ವರ್ಷಪೂರ್ತಿ ಸಂತಸ, ಅದೃಷ್ಟ, ನೆಮ್ಮದಿ ನೆಲೆಸುವುದು. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಂದು ಚಂದ್ರ ಸೌರ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲ ದಿನವೆಂದರೆ ಯುಗಾದಿ ಹಬ್ಬ. ವರ್ಷದ ಆರಂಭವನ್ನು ಸೂಚಿಸುವ ದಿನ. 2025ರಲ್ಲಿ ಯುಗಾದಿ ಮಾರ್ಚ್ 30ರ ಭಾನುವಾರದಂದು ಬಂದಿದೆ. ಭಾರತದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಗೋವಾದಲ್ಲಿಯೂ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು. ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವು ಹಿಂದೂಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಯುಗಾದಿ ಎಂಬುದು ಯುಗ ಮತ್ತು ಆದಿ ಅನ್ನೋ ಸಂಸ್ಕೃತ ಪದಗಳಿಂದ ಬಂದಿದೆ. ಪ್ರಾಥಮಿಕವಾಗಿ ಯುಗಾದಿ ಎಂಬ ಪದವು ಎರಡು ಶ್ರೇಷ್ಠ ಪದಗಳ ಸಂಯೋಗವಾಗಿದೆ. ಯುಗ ಅಂದರೆ ಯುಗ ಅಥವಾ ಅವಧಿ ಮತ್ತು ಆದಿ ಅಂದರೆ ಯಾವುದೋ ಒಂದು ವಿಷಯದ ಆರಂಭ. ಆದ್ದರಿಂದ ಯುಗಾದಿ ಎಂದರೆ ಅಕ್ಷರಶಃ ಹೊಸ ವರ್ಷದ ಉಗಮ ಎಂದರ್ಥ. ಈ ದಿನ ಜನರು ಮನೆ ಮುಂದೆ ರಂಗೋಲಿ ಹಾಕುವುದು, ಮನೆಯಲ್ಲಿ ಮಾವಿನ ಎಲೆಗಳ ತೋರಣಗಳಿಂದ ಅಲಂಕರಿಸುವುದು, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು, ದಾನ ನೀಡುವುದು, ರುಚಿಯಾಗಿರುವಂಥ ಅಡುಗೆಯನ್ನು ಮಾಡುವುದು, ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವುದು ಮೊದಲಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ದೇವಾಲಯಗಳಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲು ಪ್ರಾರ್ಥನೆ ಸಲ್ಲಿಸಲಾಗುವುದು. ಯುಗಾದಿಯ ಇತಿಹಾಸವು ಹಿಂದೂ ಪುರಾಣ ಮತ್ತು ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದೆ. ಇದು ಬ್ರಹ್ಮನು ವಿಶ್ವ ಮತ್ತು ಸಮಯವನ್ನು ಸೃಷ್ಟಿಸಿದ ದಿನವನ್ನು ಗುರುತಿಸುತ್ತದೆ. ನಂತರ ಅವನು ದಿನಗಳು, ವಾರಗಳು, ತಿಂಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದನು. ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ. ಇದು ಹೊಸ ಆರಂಭಗಳಿಗೆ ಶುಭ ಸಂದರ್ಭವಾಗಿದೆ. ಹೆಚ್ಚುವರಿಯಾಗಿ ಯುಗಾದಿಯು ಹಿಂದೂ ವಿಶ್ವವಿಜ್ಞಾನದ 4 ಯುಗಗಳಲ್ಲಿ ಮೊದಲನೆಯದಾದ ಸತ್ಯಯುಗದೊಂದಿಗೆ ಸಂಬಂಧಿಸಿದೆ. ಇನ್ನು ಯುಗಾದಿ ಹಬ್ಬದ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡುವುದಾದರೆ, ಹಿಂದೂ ಹೊಸ ವರ್ಷದ ಮೊದಲ ದಿನ ಮಾವಿನ ಎಲೆಗಳಿಂದ ತಯಾರಿಸಿದ ತೋರಣವನ್ನು ಮನೆಯ ಮುಖ್ಯದ್ವಾರದಲ್ಲಿ ಇಡಬೇಕು, ಅಂದರೆ ಕಟ್ಟಬೇಕು. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವುದಿಲ್ಲ. ಇದರ ಶುಭ ಪರಿಣಾಮವು ವರ್ಷಪೂರ್ತಿ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಉಳಿಯುವುದು. ಯುಗಾದಿ ಹಬ್ಬದ ಮುಂಜಾನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಇದು ಚೈತ್ರ ನವರಾತ್ರಿಯ ಮೊದಲ ದಿನವೂ ಆಗಿದೆ. ಹೀಗೆ ಮಾಡುವುದರಿಂದ ದೇವಿಯ ಅನುಗ್ರಹವು ನಮ್ಮ ಮೇಲೇನೆ ಉಳಿಯುವುದು ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಇಂದು ಹೊಸ ವರ್ಷದ ಮೊದಲ ದಿನ ಸಂಜೆ ತುಳಸಿ ಗಿಡವನ್ನು ಪೂಜಿಸಿ, ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಇದರ ನಂತರ ತುಳಸಿ ಮಂತ್ರವನ್ನು ಪಠಿಸುತ್ತಾ ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕಿ. ಹೀಗೆ ಮಾಡುವುದರಿಂದ ನಿಮಗೆ ಒಳಿತಾಗುವುದು. ಯುಗಾದಿ ಹಬ್ಬದ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಅಡುಗೆ ಮನೆಯಲ್ಲಿ ಮುಖ್ಯದ್ವಾರದ 2 ಬದಿಗಳಲ್ಲಿ, ಪೂಜಾ ಸ್ಥಳದಲ್ಲಿ, ಹತ್ತಿರದ ದೇವಾಲಯದಲ್ಲಿ, ಮೆಟ್ಟಿಲುಗಳ ಮೇಲೆ ದೀಪಗಳನ್ನು ಬೆಳಗಿಸಿ. ಈ ರೀತಿ ಮಾಡುವುದರಿಂದ ನೀವು ಈ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸುವುದು. ಯುಗಾದಿ ಹಬ್ಬದಂದು ಅಗತ್ಯವಿರುವವರಿಗೆ ದಾನ ಮಾಡಿ. ಇದು ಹಿಂದೂ ಹೊಸ ವರ್ಷದ ಮೊದಲ ದಿನ, ಹಾಗಾಗಿ ಈ ದಿನ ಮಾಡಿದ ದಾನ ವರ್ಷಪೂರ್ತಿ ಫಲ ನೀಡುತ್ತದೆ. ದಾನ ಮಾಡುವಾಗ ನೀವು ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳನ್ನು, ಬಟ್ಟೆಗಳು ಮುಂತಾದ ವಸ್ತುಗಳನ್ನು ನೀಡುವುದು ಉತ್ತಮ. ಈ ದಿನ ಯಾರಾದರೂ ನಿಮ್ಮ ಮನೆಗೆ ಏನನ್ನಾದರೂ ನಿರೀಕ್ಷಿಸುತ್ತಾ ಬಂದರೆ ಖಾಲಿ ಕೈಯಲ್ಲಿ ಅವರನ್ನು ಕಳಿಸಬೇಡಿ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.